ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತು ಟೊಮೆಟೊ ಗಿಡಕ್ಕೆ ಯಾವ ಥರ ಕಟ್ಟಿಗೆ ಹಾಕಬೇಕು, ನಡಾಕಬೇಕು ಅನ್ನೋದು ತೋರಿಸ್ಕೊಡ್ತೀನಿ ನೋಡಿ. ಹಾಗೆ ನೀವು ಮಾಡಿ ಮಾಡಿದ್ಮೇಲೆ ಹೇಗೆ ರಿಸಲ್ಟ್ ಬರುತ್ತೆ ಕಮೆಂಟಲ್ಲಿ ಹಾಕಿ. ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಹಾಕಿರ್ತೀನಿ. ರಿಸಲ್ಟ್ ಬಂದಮೇಲೆ ನನಗೆ ಫೋನ್ ಮಾಡಿ ಹೇಗಿರುತ್ತೆ ಅಂತ. ಉತ್ತಮವಾಗಿ ಬೆಳಿಬೋದು ನೋಡಿ. ಕಟ್ಟಿಗೆ ನಡಾಕಬೇಕು, ಬನ್ನಿ ತೋರಿಸ್ತೀನಿ ಬನ್ನಿ. ನೋಡಿ ಸಾಲಕ್ಕೆ ಹಾಕಿದ್ದೀನಿ ನೋಡಿ, ಕಟ್ಟಿಗೆ ನಡ ಹಾಕಿದ್ದೀನಿ. ಇವಾಗ ದಾರ ಕಟ್ಕೊಂಡು ಗಿಡಕ್ಕೆ ಕಟ್ಕೋಬೇಕು. ಗಿಡಕ್ಕೆ ಕಟ್ಕೋದ್ರಿಂದ ಏನಾಗುತ್ತೆ ಅಂದರೆ ಕಾಯಿಗಳು ನೆಲಕ್ಕೆ ಬೀಳಲ್ಲ, ಕೊಳೆಯಲ್ಲ. ನೋಡಿ ಯಾವ ಥರ ಕಟ್ಟಿಗೆ ಹಾಕಿದ್ದೀನಿ. ಈ ಥರ ಹಾಕಿದ್ರೆ ಟೊಮೆಟೊ ಗಿಡಕ್ಕೆ ಚೆನ್ನಾಗಿರುತ್ತೆ. ಯಾವುದೇ ಹುಳ ಇರಲ್ಲ, ಏನೂ ಇರಲ್ಲ, ಚೆನ್ನಾಗಿರುತ್ತೆ, ಬ್ರೋತ್ ಆಗಿರುತ್ತೆ. ಇವಾಗ ದಾರ ಎಳ್ಕೊಂಬಿಟ್ಟು ಕಟ್ಟೋದಷ್ಟೇ. ಲೈನಿಗೆ ಕಟ್ಟೋದನ್ನು ತೋರಿಸ್ಕೊಡ್ತೀನಿ ನಿಮಗೆ, ಕಾಯ್ತಾರಿ. ನೋಡಿ ಫ್ರೆಂಡ್ಸ್, ಈ ಥರ ಕಟ್ಕೋಬೇಕು. ನೆತ್ತಿ ಕಟ್ಕೊಂಡ್ಬಿಟ್ಟು ಬನ್ನಿ ಹಂಗೆ ಈ ಥರ ಕಟ್ಕೋಬೇಕು. ಈ ಥರ ಕಟ್ಕೊಂಡು ದಾರ ಕಟ್ಕೋಬೇಕು ನೋಡಿ. ನಿಮಗೆ ತೋರಿಸ್ತೀನಿ. ಹೋದ ವರ್ಷನೇ ಹಾಕಿರೋ ದಾರಗಳು ಇದ್ದಾವೆ, ಇಲ್ಲಿ ವೇಸ್ಟ್ ಆಗಿದ್ದಾವೆ, ಅವನ್ನೇ ಕಟ್ತೀನಿ ನೋಡಿ ನಿಮಗೆ. ಗಿಡ ದೊಡ್ಡದಾದ್ರೆ ಕಟ್ಕೋಬೇಕು, ಒಳ್ಳೇದಾಗುತ್ತೆ. ಇಲ್ಲಿ ಕಟ್ಕೊಂಡ್ರೆ ಇನ್ನು ಚಿಕ್ಕದಿರುತ್ತಲ್ಲ, ಚಿಕ್ಕದಿರಾಗ ಇಲ್ಲಿ ಕಟ್ಕೋಬೇಕು. ದೊಡ್ಡದಾಗದಾಗ ಇಲ್ಲಿಗಿರ್ಬೇಕು. ಒಟ್ಟಿನಲ್ಲಿ 3 ಲೈನ್ ಕಟ್ಕೊಂಡಿರ್ಬೇಕು ಯಾವಾಗಲೂ. ಇಲ್ಲಿಗೊಂದು, ಇಲ್ಲಿಗೊಂದು, ಇಲ್ಲಿಗೊಂದು. ಏನಾಗುತ್ತೆ ಅಂದರೆ ಚಿಕ್ಕದಿರಾಗ ಇಲ್ಲಿ ಕಟ್ತೀವಿ, ಇದು ಸ್ವಲ್ಪ ದೊಡ್ಡದಾದಾಗ ಇಲ್ಲಿ ಕಟ್ಟಬೇಕು. ಸೊ ಎತ್ತರ ಆದಾಗ ಇಲ್ಲಿ ಕಟ್ಬಿಟ್ರೆ ಕಾಯಿ ನೆಲಕ್ಕೆ ಬೀಳಲ್ಲ. ಹಾಂ, ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ, ಹಾಗೆ ನಮ್ಮ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನನಗೆ ಗೊತ್ತು ನೀನು ಈಗ ಹೇಳ್ತೀಯ ಅಂತ. ನಾನು ತಂತಿ ಹಾಕಿದ್ದೀನಿ ಅಂತ ನೀವು ತಂತಿ ಹಾಕ್ಬೇಡಿ. ದಾರ ಹಾಕಿ. ದಾರ ಹಾಕಿದ್ರೆ ಗಿಡಗಳಿಗೆ ಅದು ಇದಾಗಲ್ಲ. ನಾನು ಸ್ವಲ್ಪ ಮಾಡಿದ್ದೀನಲ್ಲ, ಸುಮ್ಮನೆ ತಂತಿ ಮೇಲೆ ಹಾಕ್ಕೊಂತೀನಿ ನಾನು. ನೀವು ದಾರ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ದಾರ ಹಾಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಕಟ್ಟಬೇಕು, ಯಾವ ರೀತಿ ಇಲ್ಲ ಅಂತ ಎಲ್ಲ ಹೇಳಿದ್ರಿ. ಅದೇ ರೀತಿ ಮಾಡಿ ಉತ್ತಮವಾಗಿ ಬೆಳೀರಿ. ಪ್ರತಿಯೊಬ್ಬರು ಇದೇ ರೀತಿ ಮಾಡ್ತಾ ಇರಿ ಹೊಲದಲ್ಲಿ. ಯಾಕಂದರೆ ಮಾಡ್ಕೊತಾ ಇದ್ರೆ ನಮಗೂ ಮಾಹಿತಿ ಸಿಗುತ್ತೆ. ದೊಡ್ಡದಾಗಿ ಮಾಡಿದಾಗ ಇದು ತುಂಬಾ ಹೆಲ್ಪ್ ಆಗುತ್ತೆ. ಈ ಥರ ಮಾಡ್ಕೊತಿದ್ರೆ ಏನಾದರೂ ನಾವು ದೊಡ್ಡದಾಗಿ ಮಾಡಬೇಕಾದ್ರೆ ಇಂಥವೆಲ್ಲ ಹೆಲ್ಪ್ ಆಗುತ್ತೆ. ಈ ಥರ ಮಾಡ್ಕೊತಾ ಇರ್ಬೇಕು ಯಾವಾಗಲೂ ಮನುಷ್ಯ. ಆವಾಗಲೇ ಸಕ್ಸಸ್ ಸಿಗೋದು. ಸಡನ್ನಾಗಿ ಒಂದೇ ಸತಿಗೆ ಹಾಕಿದ್ರೆ ಯಾವತ್ತೂ ಮನುಷ್ಯನಿಗೆ ಸಕ್ಸಸ್ ಸಿಗಲ್ಲ. ನೋಡಿ, ಫ್ಲವರಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ಮಳೆ ಬರ್ತಾ ಇದೆಯಲ್ಲ, ಮಳೆಯಲ್ಲಿ ಚೆನ್ನಾಗಿ ಬಂದುಬಿಟ್ಟಿದೆ ಟೊಮೆಟೊ. ಇದು ಆ್ಯಪಲ್ ಟೊಮೆಟೊ ಸಾಗದಾಗಿ ಬರುತ್ತೆ. ನೋಡಿ ಸ್ನೇಹಿತರೆ, ಇಷ್ಟೇ ಮಾಡ್ಕೊತಾ ಇರಬೇಕು ಮನುಷ್ಯ ಯಾವಾಗಲೂ. ಇದನ್ನು ನಾವು ತರಕಾರಿ ಮಾರೋಕ್ಕಲ್ಲ, ನಮ್ಮ ಮನೆಗೋಸ್ಕರ ಇಷ್ಟೇ ಮಾಡಿದ್ದೀನಿ. ದೊಡ್ಡದಾಗಿ ಮಾಡೋರಿಗೆ ಹೆಲ್ಪ್ ಆಗುತ್ತೆ. ಈ ಥರ ನಾವು ಮಾರೋಕ್ಕಂತ ಹಾಕಿಲ್ಲ. ಬಟ್ ನಾವು ಮನೇಲಿ ಕೆಮಿಕಲ್ ಎಲ್ಲ ಯೂಸ್ ಮಾಡೋದ್ರಿಂದ ಯಾವುದ್ಯಾವುದೋ ಇದಾಗ್ತಾಯಿದೆ. ಅದಕ್ಕೆ ನಾವೇ ನ್ಯಾಚುರಲ್ ಆಗಿ ಬೆಳಿಬೇಕಂತ ನಾವೇ ಹಾಕ್ತಾಯಿದ್ದೀವಿ ಹೊಲದಲ್ಲೆಲ್ಲ. ತರಕಾರಿ, ಟೊಮೊಟೊ ಮತ್ತು ನೋಡಿ ಹೀರೆಕಾಯಿ, ಬದನೆಕಾಯಿ ಎಲ್ಲ ಹಾಕಿದ್ದೀನಿ. ಎಲ್ಲದರ ಮಾಹಿತಿ ಸಿಗುತ್ತೆ ನಿಮಗೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಥರದ್ದು ಮಾಹಿತಿ ಕೊಡ್ತೀನಿ ನಾನು. ಇಷ್ಟ ಆಗಿದ್ರೆ ನೋಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ನೋಡಿ ಗಿಡ ಯಾವ ರೀತಿ ಉತ್ತಮವಾಗಿ ಬೆಳೆದಿದ್ದಾವೆ.
ಆವಾಗಲೇ ಫ್ಲವರಿಂಗ್ ಸ್ಟಾರ್ಟ್ ಆಗಿಬಿಟ್ಟವು ನೋಡ್ರಿ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಆಯಿತು, ಆಗ ಚಾಲು ಮಾಡುತ್ತೆ. ಈ ಥರ ನೋಡ್ತೀರಾ ಮಗ. ಏನೂ ಆಗಲ್ಲ, ತಲೆ ಕೆಡಿಸ್ಕೊಳ್ಕೊಬಿಡುತ್ತೆ ಅದ್ರ ಬಗ್ಗೆ. ನೋಡಿದ್ರಲ್ಲ ಸ್ನೇಹಿತರೆ, ಪಪ್ಪಾಯಿ ಕೃಷಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವುದ್ರ ಮೇಲೆ ಆಸಕ್ತಿ ಜಾಸ್ತಿ ಇದೆಯೋ ಅದ್ರ ಮೇಲೆ ಅದನ್ನು ವೀಡಿಯೋ ಮಾಡಬೇಕಂದ್ರೆ ಕಮೆಂಟ್ ಮಾಡಿ, ಅದನ್ನು ನಾನು ತಪ್ಪದೆ ಮಾಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ದರೆ. ಈ ಥರ ಟೊಮೊಟೊ ಯಾರಾದರೂ ಪ್ರೇಮಿಗಳಿದ್ದರೆ ಅವರಿಗೆ ಶೇರ್ ಮಾಡಿ, ವ್ಯೂಸ್ ಆಗುತ್ತೆ ವಿಡಿಯೋ. ಏನಂತೀರ? ಉತ್ತಮವಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಈ ಹಂತವಾಗಿ. ಈ ಮುಂದಿನ ದಿನದಲ್ಲಿ ಗೊಬ್ಬರ ಯಾವ್ದು ಹಾಕಬೇಕು, ಯಾವ ಸ್ಪ್ರೇ ಮಾಡಬೇಕು ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಶೇರ್ ಮಾಡಿ. ಟಾಟಾ, ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ.